ಇವತ್ತು ತರಿಸಿರೋದು ರಿಂಗ್ ಲೈಟ್ ಮೀಶೋದಲ್ಲಿ ತರಿಸಿರೋದು. ಬಟ್ ತುಂಬ ಇಷ್ಟೊಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡೋರಿಗೆ ಮತ್ತು ಕ್ರಿಯೇಟರ್ಸ್ ಇರ್ತಾರಲ್ವ ಅವ್ರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟಿಂದನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರಿಂಗ್ ಲೈಟ್ ಇದೆ ಅಲ್ವಾ, ಇದನ್ನೇ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಇದಿದೆ ಅಂದರೆ ನಮಗೆ ರೊಟೇಟ್ ಮಾಡ್ಕೋಬೋದು. ಬಾಲ್ಸ್ ಥರ ಕೊಟ್ಟಿದ್ದಾರೆ, ಇದನ್ನೇ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಮತ್ತು ಕೆಳಗಡೆ ಸ್ಟ್ಯಾಂಡ್ ಇದೆ ಅಲ್ವಾ, ಇದನ್ನೇ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಬಟ್ ನಾವು ಅದನ್ನೇ ಫಿಕ್ಸ್ ಮಾಡ್ಕೋಬೇಕು. ಬಟ್ ಅದೇನು ಕಷ್ಟ ಅಲ್ಲ, ತುಂಬ ಈಸಿ ಇದೆ. ನಿಮಗೆ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ನಾನು ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ನೋಡಿನೇ ಅದು ಸೆಟಪ್ ಮಾಡ್ಕೊಂಡಿದ್ದು. ತರಿಸಿ ಒಂದು ವೀಕು ಆಗಿಲ್ಲ, ಬಟ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜಸ್ಟ್ 400 ಸಮಥಿಂಗ್ ಇರೋದು ಅಷ್ಟೇ. ಮತ್ತು ಲೈಟು ಮತ್ತು ಎಲ್ಲದೂ ನಾನು ತೋರಿಸ್ತೀನಿ ಏನೇನು ಫೀಚರ್ಸ್ ಇದೆ ಅಂತ. ಇದು ಬಂದು ಮೊಬೈಲ್ ಸೆಟಪ್. ಇದು ನಾವು ಹಿಂಗಾದರೂ ರೊಟೇಟ್ ಮಾಡ್ಕೋಬೋದು, ಹಿಂಗೆ ಹಿಂದಕ್ಕೆ ಮಾಡ್ಕೋಬೋದು. ಮತ್ತು ನಾವೇನಾದರೂ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ದೀವಿ, ಸ್ಟ್ಯಾಂಡ್ ನಮಗೇನಾದರೂ ಅಂದರೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂದರೆ ಹಿಂದಕ್ಕೂ ಕೂಡ ಈ ಥರ ನಾವು ಮಾಡ್ಕೋಬೋದು. ಇದೂ ಅಷ್ಟೇ, ರಿಂಗ್ ಲೈಟ್ನೂ ಅಷ್ಟೇ ಈ ಥರ ರೊಟೇಟ್ ಮಾಡ್ಕೋಬೋದು. ನಮಗೆ ಇವಾಗ ಏನಾದರೂ ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ ನಾವಲ್ಲೇನಾದರೂ ಸ್ಟವ್ ಮೇಲೆ ಇಟ್ಟಿರ್ತೀವಲ್ವ, ಅದಕ್ಕೆ ಫೋಕಸ್ ಬಿಡಬೇಕು ಲೈಟು ಅಂದರೆ ಈ ಥರ ಬೆಂಡ್ ಮಾಡಿಕೊಂಡು ನಾವು ಆರಾಮಾಗಿ ಈ ಥರ ಎಲ್ಲ ನಾವು ರೊಟೇಟ್ ಮಾಡಿಕೊಂಡು ವಿಡಿಯೋಸ್ ಮಾಡ್ಬೋದು. ಮತ್ತು ಇಲ್ಲಿ ಬಂದು ನಾವು ಹೈಟ್ ನೋಡಿ, ನೀವೇ ನೋಡಿ ಎಷ್ಟು ಹೈಟ್ ಇದೆ ಅಂತ ತೋರಿಸ್ತೀನಿ. ನನಗಿನ್ನ ಹೈಟ್ ಇದೆ, ಮೋಸ್ಟ್ಲಿ ಇದೆಷ್ಟು ಅಂದರೆ 7 ಫೀಟ್ ಇರ್ಬೋದು ಅನಿಸುತ್ತೆ ಬಹುಶಃ. ನನಗೇನು ತುಂಬ ಹೈಟ್ ಇದೆ ಅಂತಲೇ ಹೇಳ್ಬೋದು. ಆರಾಮಾಗಿ ನಾವು ವಿಡಿಯೋಸ್ ಮಾಡೋದಕ್ಕೆ ಇಷ್ಟಿದ್ರೆ ಸಾಕು. ನನ್ನ ಹೈಟ್ಗೆ ವಿಡಿಯೋಸ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ಹೈಟು ಫಿಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಲೂಸು ಟೈಟ್ ಮಾಮೂಲಿ ಗೊತ್ತಲ್ವಾ. ಸ್ಟ್ಯಾಂಡ್ ಬಂದು ಏನಿಲ್ಲ, ನಮಗೆ ಸ್ಟ್ಯಾಂಡಲ್ಲಿ ಬಂದು ಈ ಥರ ಇರುತ್ತೆ. ನಾವು ಮಾಮೂಲಿ ನಮ್ಗೆ ಎಷ್ಟು ಬೇಕು ನಾವು ನಮಗಿಷ್ಟೇ ಸಾಕು, ನಮಗೆ ಜಾಸ್ತಿ ಅಗಲ ಬೇಡ ಅನ್ನೋರು ಇಷ್ಟೇ ಇಟ್ಕೋಬೋದು, ಏನು ತೊಂದರೆ ಇರೋದಿಲ್ಲ. ಮತ್ತು ಲೈಟು ಇದು ಬಂದು ಇದು ಒಂದು ಪ್ಲಸ್ ಮಾರ್ಕ್ ಇರೋದು ಬಂದು ನಮಗೆ ಅಂದರೆ ಲೈಟ್ನ ಇನ್ಕ್ರೀಸ್ ಮಾಡ್ಕೊಳೋದು, ಜಾಸ್ತಿ ಮಾಡ್ಕೊಳೋದು. ನೀವೇ ನೋಡಿ, ನಾನು ತೋರಿಸ್ತೀನಿ. ಅದನ್ನು ಮಾಡಿ ಸ್ವಿಚ್ ಇಲ್ಲಿ ನಾನು ಲಾಸ್ಟಲ್ಲಿ ಆಫ್ ಮಾಡಿದ್ದೀನಿ ಡೈರೆಕ್ಟಾಗಿ. ಇವಾಗ ಆನ್ ಆಗಿದೆ ನೋಡಿ, ಆನ್ ಆಗಿದೆ ಅಲ್ವಾ. ಇವಾಗ ನಾನು ಫುಲ್ ಜಾಸ್ತಿ ಕೊಟ್ಟಿದ್ದೀನಿ. ಪ್ಲಸ್ ಮಾರ್ಕ್ ಬಂದು ಫುಲ್ ಜಾಸ್ತಿ ಕೊಡೋದು, ಅಂದರೆ ಲೈಟ್ನ ಇನ್ಕ್ರೀಸ್ ಮಾಡೋದು. ಇಲ್ಲಿ 3rd ಒನ್ ಇದೆ ನೋಡಿ ಮೈನಸ್ ಅಂತ, ಇದು ಬಂದು ನಮಗೆ ಕಡಿಮೆ ಮಾಡ್ತಾ ಹೋಗೋದು. ಫುಲ್ ನೋಡಿ ನಾನು ಕಡಿಮೆ ಮಾಡಿದ್ದೀನಿ. ಇದು ಪ್ಲಸ್ ಬಂದು ಜಾಸ್ತಿ ಕೊಡ್ತಾ ಹೋಗೋದು. ಮತ್ತು ಸೆಕೆಂಡ್ ಒನ್ ಬಂದು ನಮಗೆ ಲೈಟ್ 3/4 ಲೈಟ್ಸ್ ನಮಗೆ ಕೊಟ್ಟಿದ್ದಾರೆ. ಅಂದರೆ ಶೇಡ್ಸ್ ಇರುತ್ತಲ್ವ ಆ ಥರ ಲೈಟ್ಸ್ ಕೊಟ್ಟಿದ್ದಾರೆ. ಒಂದೇ ರಿಂಗ್ ಲೈಟ್ ಕೊಟ್ಟಿರೋದು, ಬಟ್ ಒಂದೇ ರಿಂಗ್ ಲೈಟಲ್ಲಿ ನಮಗೆ 3/4 ಶೇಡ್ಸ್ ಟೈಪು ಕೊಟ್ಟಿದ್ದಾರೆ. ನಾನು ಚೇಂಜ್ ಮಾಡ್ತಾ ಹೋಗ್ತಿದ್ದೀನಿ ನೋಡಿ. ಇದು ಬಂದು ವೈಟ್ ಇದೆ ನೋಡಿ, ಇವಾಗ ಫುಲ್ಲು ಡಾರ್ಕ್ ವೈಟ್ ಬರುತ್ತೆ. ಮತ್ತು ನಿಮಗೆ ಈ ಥರ ನಿಮಗೆ ಯಾವ್ದು ಬೇಕು ಶೇಡ್ಸ್ ಇಟ್ಕೊಂಡು ನಾವು ವೀಡಿಯೋಸ್ ಮಾಡ್ಬೋದು. ರೀಲ್ಸ್ ಕ್ರಿಯೇಟರ್ಸ್ ಆದರೆ ಈ ಥರ ಎಲ್ಲ ಯೂಸ್ ಆಗುತ್ತೆ ಲೈಟ್ಸ್ ಬಂದು. ಯೂಟ್ಯೂಬರ್ಸ್ ಆದರೆ ಮಾಮೂಲಿ ನಾವು ಪ್ಲಸ್ ಮಾರ್ಕ್ ತೋರಿಸ್ತಿದ್ದೀವಿ ಫಸ್ಟ್ ಒಂದು ಡಾರ್ಕ್ ಲೈಟು, ಅದು ಯೂಸ್ ಆಗುತ್ತೆ. ಮತ್ತು ನಾವಿಲ್ಲಿ ಇದು ಮಾಮೂಲಿ ನಾವು ಫೋನ್ ಚಾರ್ಜ್ ಹಾಕ್ತೀವಲ್ವ, ಇದು ಅಡಾಪ್ಟರ್ ಒಂದಿರಬೇಕು. ಬಟ್ ಏನು ಚಾರ್ಜ್ ಹಾಕ್ಕೋಬೇಕು ಆ ಥರ ಏನಿಲ್ಲ. ಜಸ್ಟ್ ಅಡಾಪ್ಟರ್ ಇದ್ದು ನಾವು ಸ್ವಿಚ್ ಬೋರ್ಡಿಗೆ ಅಂದರೆ ಸ್ವಿಚ್ ಹಾಕ್ಕೊಂಡು ಜಸ್ಟ್ ಇದನ್ನ ಮಾಮೂಲಿ ಚಾರ್ಜ್ ಆಗ್ತೀವಲ್ವ ಈ ರೀತಿ ಸ್ವಿಚ್ನ ಪ್ಲಗ್ಗೆ ಹಾಕ್ಕೊಂಡು ನಾವು ಮಾಮೂಲಿ ವಿಡಿಯೋಸ್ ಮಾಡ್ಕೋಬೋದು. ಮಾಮೂಲಿ ಬ್ಲೂಟೂತ್ ಕನೆಕ್ಟ್ ಮಾಡೋದು ಆ ಥರ ಏನಿಲ್ಲ, ಆರಾಮಾಗಿ ಈಸಿಯಾಗಿ ಯೂಸ್ ಮಾಡ್ಬೋದು. ನನಗಂತೂ ಸ್ಟಾರ್ಟಿಂಗಲ್ಲಿ ಫುಲ್ ಕನ್ಫ್ಯೂಷನ್ ಇತ್ತು, ಯಾವ ಟೈಪ್ ಮಾಡೋದು, ಯಾವ ಟೈಪ್ ಯೂಸ್ ಮಾಡೋದು ಅಂತ. ತುಂಬ ಈಸಿ ಇದೆ, ತುಂಬ ಕ್ವಾಲಿಟಿ ಇದೆ ಫ್ರೆಂಡ್ಸ್. ಆರಾಮಾಗಿ ತೊಗೋಬೋದು, ಏನು ತೊಂದರೆ ಇಲ್ಲ. ಇಷ್ಟು ಚೀಪಾಗಿ ಸಿಗುತ್ತೆ, ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇದೆ, ಆರಾಮಾಗಿ ತೊಗೋಬೋದು. ಇದು ಏನಾದರೂ ನಿಮಗೆ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲಿಂಕ್ ಅಂತ ನಾನು ಡೈರೆಕ್ಟ್ಗೆ ಲಿಂಕ್ನ ಕಳಿಸ್ಕೊಡ್ತೀನಿ.